ವೆಲ್ಕಮ್ ಟು ಸ್ವಿಚ್ ಬೋರ್ಡ್ ಸೀರೀಸ್ ಡೇ 24. ಇವತ್ತಿನ ಸ್ವಿಚ್ ಬೋರ್ಡ್ ಕೋಪ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ. ಇದು ಜಸ್ಟ್ ಕೋಪ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಲ್ಲ, ಎನಿ ಕೈಂಡ್ ಆಫ್ ಸಿಚುವೇಶನನ್ನು ಕೂಡ ನೀವು ಕೂಲ್ ಡೌನ್ ಮಾಡಬಹುದು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಯಾರಾದರೂ ಜಗಳ ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ, ಅಥವಾ ನಿಮ್ಮ ಮೇಲೆ ಜೋರಾಗಿ ಮಾತಾಡ್ತಾ ಇರ್ತಾರೆ, ಆದರೆ ನಿಮ್ಗೆ ಏನು ಮಾಡಬೇಕು ಗೊತ್ತಾಗ್ತಾ ಇರಲ್ಲ. ಸೊ ಆವಾಗ ನೀವು ಈ ಸ್ವಿಚ್ ಬೋರ್ಡನ್ನು ಬಳಸಬಹುದು. ಅಥವಾ ನಿಮಗೇನೆ ಕೋಪ ಜಾಸ್ತಿ ಇದೆ, ಎಲ್ಲರ ಜೊತೆ ಜಗಳ ಮಾಡ್ತೀರಾ ಅಂದರೂ ಕೂಡ ನೀವು ಇದನ್ನು ಬಳಸಬಹುದು. ಇನ್ನೊಬ್ಬರು ತುಂಬ ಕೋಪದಲ್ಲಿ ಇರ್ತಾರೆ, ಅವ್ರನ್ನ ನಾನು ಕಂಟ್ರೋಲಿಗೆ ತರಬೇಕು ಅಂದರೂ ಕೂಡ ನೀವು ಇದನ್ನು ಬಳಸಬಹುದು. ಆರ್ ಎಲ್ಲೋ ಜಗಳ ನಡೀತಾ ಇರುತ್ತೆ, ಅದು ನಿಮ್ಗೆ ಇರಿಟೇಷನ್ ತಂದ್ಕೊಡುತ್ತೆ. ಅಂದರೆ ನಿಮ್ಮ ಮನೇಲಲ್ಲ, ಬೇರೆ ಎಲ್ಲೋ ಪಕ್ಕದ ಮನೇಲಿ ನಡೀತಾ ಇರುತ್ತೆ, ನಿಮಗೆ ಇದು ತುಂಬ ಇರಿಟೇಟ್ ಆಗ್ತಾ ಇರುತ್ತೆ. ನೀವು ಆವಾಗ ಈ ಸ್ವಿಚ್ ಬೋರ್ಡನ್ನು ಚಾಂಟ್ ಮಾಡಬಹುದು. ಅಟ್ಲೀಸ್ಟ್ 48 ಡೇಸ್ ನೀವು ಈ ಸ್ವಿಚ್ ಬೋರ್ಡನ್ನು ಚಾಂಟ್ ಮಾಡಬೇಕು. ನಿಮ್ಮ ಕೋಪ ತುಂಬ ಕಂಟ್ರೋಲಿಗೆ ಬರುತ್ತೆ. ಸ್ವಿಚ್ ವರ್ಡ್ ಈಸ್ ಈಸಿ ಆದಂತಹ ಸ್ವಿಚ್ ವರ್ಡ್ ಶಾಂತಿ ಬ್ಯಾಲೆನ್ಸ್. ಎಸ್, ಎಂಥ ಸಿಚುವೇಶನ್ ಇರಲಿ ಶಾಂತಿ ಬ್ಯಾಲೆನ್ಸ್ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿ. ಆರಾಮಾಗಿ ಸಿಚುವೇಶನ್ ಕೂಲ್ ಡೌನ್ ಆಗಿಬಿಡುತ್ತೆ. ನೀವೇ ತುಂಬ ಚೇಂಜಸ್ನ ನೋಡ್ತೀರಾ ನಿಮ್ಮ